ಗೆಳೆಯರೇ, ನಾವು ಇವತ್ತು ಕ್ಯಾಶಿಫೈ ಆ್ಯಪ್ನಲ್ಲಿ ಯಾವ ರೀತಿ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೋಬೇಕು ಅಂತ ನೋಡೋಣ. ಕ್ಯಾಶಿಫೈನಲ್ಲಿ ನಾವು ಹಳೆ ಫೋನ್ಗಳನ್ನು ಅಥವಾ ಹಳೆ ಎಲೆಕ್ಟ್ರಾನಿಕ್ಸ್ ವಸ್ತುಗಳನ್ನ ನಾವು ತಗೋಬಹುದು. ಫೋನ್ ಇರ್ಬೋದು ಅಥವಾ ಇನ್ಯಾವುದೇ ನಮ್ಮ ಇಯರ್ಬಡ್ಸ್ ಇರ್ಬೋದು, ಇನ್ಯಾವುದೇ ಯೂಸ್ ಮಾಡಿರೋಂಥ ವಸ್ತುಗಳನ್ನ ಕಡಿಮೆ ಬೆಲೆಗೆ ನಾವು ಅಲ್ಲಿ ತಗೋಬಹುದು. ಅಲ್ಲಿ ಅಕೌಂಟನ್ನು ಯಾವ ರೀತಿ ಕ್ರಿಯೇಟ್ ಮಾಡೋದು ಅನ್ನೋದನ್ನು ಸಂಪೂರ್ಣವಾಗಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಇಲ್ಲಿ ಕ್ಯಾಶಿಫೈ ಆ್ಯಪ್ನ ಪ್ಲೇಸ್ಟೋರ್ನಿಂದ ಓಪನ್ ಮಾಡ್ಕೊಂಡಿದ್ದೀನಿ. ಓಪನ್ ಅಂತ ಕ್ಲಿಕ್ ಮಾಡ್ಕೋತೀನಿ. ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಓಪನ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಮೊದಲು ಬೈ, ಸೆಲ್ ಅಥವಾ ರಿಪೇರ್ ಅಂತ ಬರ್ತಾ ಇದೆ. ಅಂದರೆ ನೀವು ಕೊಂಡ್ಕೊಳ್ಳೋರ ಅಥವಾ ಮಾರ್ತೀರಾ ಅಥವಾ ರಿಪೇರ್ ಮಾಡಿಸ್ತೀರಾ ಅಂತ. ನಾನು ಬೈ ಅಂತ ಕ್ಲಿಕ್ ಮಾಡ್ಕೋತೀನಿ. ನೀವು ಸೆಲ್ ಮಾಡ್ತಾ ಇದ್ರೆ ನೀವು ಸೆಲ್ ಅಂತ ಕೂಡ ಕ್ಲಿಕ್ ಮಾಡ್ಕೋಬೋದು. ಬೈ ಅಂತ ಕ್ಲಿಕ್ ಮಾಡಿ ನಾನು ಕಂಟಿನ್ಯೂ ಮಾಡಿದ ನಂತರದಲ್ಲಿ ಈ ರೀತಿ ಓಪನ್ ಆಗಿದೆ ಸ್ನೇಹಿತರೆ. ಓಪನ್ ಆದ ನಂತರದಲ್ಲಿ ನಾವಿಲ್ಲಿ ಮೊದಲು ಪ್ರೊಫೈಲ್ ಅಂತ ಕ್ಲಿಕ್ ಮಾಡಿಬಿಟ್ಟು ನಮ್ಮ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮಾಡಿದ ನಂತರದಲ್ಲಿ ಇಲ್ಲಿ ಲಾಗಿನ್ ಅಂತ ತೋರಿಸ್ತಾ ಇದೆ. ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರದಲ್ಲಿ ನಿಮ್ಮ ಫೋನ್ ನಂಬರ್ನ ಹಾಕಿ ಮೊದಲು ಲಾಗಿನ್ ಮಾಡ್ಕೋಬೇಕಾಗುತ್ತೆ ಅಥವಾ ಟ್ರೂ ಕಾಲರ್ ಮೂಲಕನೂ ಲಾಗಿನ್ ಮಾಡ್ಕೋಬೋದು. ನಾನು ಟ್ರೂ ಕಾಲರ್ ಐ ಡಿ ಮೂಲಕ ಇಲ್ಲಿ ಪ್ರೊಸೀಡ್ ಅಂತ ಕ್ಲಿಕ್ ಮಾಡ್ಕೋತೀನಿ. ನಿಮ್ಮ ಒಂದು ಇಲ್ಲಿ ಟ್ರೂ ಕಾಲರ್ ಐ ಡಿ ತೋರಿಸದೆ ಹೋದರೆ ನಿಮ್ಮ ಫೋನ್ ನಂಬರ್ನ ಹಾಕಿ ಒಂದ್ಸಾರಿ OTP ಮೂಲಕ ನೀವು ಈಸಿಯಾಗಿ ಲಾಗಿನ್ ಮಾಡ್ಕೋಬಹುದು. ಇಲ್ಲಿ ರೆಫರಲ್ ಕೋಡ್ ಅಂತ ಬರ್ತಾ ಇದೆ. ಇದನ್ನು ಹಾಕುವಂಥ ಅವಶ್ಯಕತೆ ಇಲ್ಲ. ಇದನ್ನು ಕ್ಲೋಸ್ ಮಾಡೋಣ. ಈ ಕಡೆ ಕ್ಲೋಸ್ ಅಂತ ಆಪ್ಷನ್ ಇದೆ ನೋಡಿ. ಕ್ಲೋಸ್ ಅಂತ ಕ್ಲಿಕ್ ಮಾಡಿಬಿಟ್ಟು ನಾವು ಕ್ಲೋಸ್ ಮಾಡಿದ ನಂತರದಲ್ಲಿ ನಮ್ಮ ಅಕೌಂಟ್ ಅನ್ನೋದು ಸಂಪೂರ್ಣವಾಗಿ ಲಾಗಿನ್ ಆಗಿದೆ. ನಾವು ನಂತರದಲ್ಲಿ ನಾವು ಏನು ಬಾಕಿ ಇದೆ ಅಂದರೆ ನಾವು ನಮ್ಮ ಒಂದು ಡೆಲಿವರಿ ಅಡ್ರೆಸ್ನ ಆ್ಯಡ್ ಮಾಡುವಂಥ ಒಂದು ಆ್ಯಡ್ ಮಾಡೋದು ಬಾಕಿ ಇದೆ. ಇಲ್ಲಿ ಯಾವ ರೀತಿ ಆ್ಯಡ್ ಮಾಡೋದು ಅಂತ ಹೇಳ್ತೀನಿ. ಅದನ್ನು ಆ್ಯಡ್ ಮಾಡ್ಬೇಕಂದ್ರೆ ಯಾವುದಾದ್ರು ಒಂದು ಪ್ರಾಡಕ್ಟ್ನ ಏನು ಬೈ ಮಾಡ್ತಾ ಇರ್ತೀರಾ ಅಥವಾ ಬುಕ್ಕಿಂಗ್ ಮಾಡ್ತಾ ಇರ್ತೀರಾ ಆವಾಗಲೇ ಬೈ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನೋಡಿ, ನಾನೊಂದು ಯಾವುದಾದ್ರೂ ಪ್ರಾಡಕ್ಟನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಇಲ್ಲಿ ನೋಡಿ, ಸ್ಮಾರ್ಟ್ಫೋನು, LED TV, ಸ್ಮಾರ್ಟ್ ವಾಚು, ಹೀಗೆ ಬೇರೆ ಬೇರೆ ರೀತಿಯ ಎಲೆಕ್ಟ್ರಾನಿಕ್ಸ್ ವಸ್ತುಗಳನ್ನ ಇಲ್ಲಿ ಯೂಸ್ಡ್ ವಸ್ತುಗಳು ಅಂದರೆ ಸೆಕೆಂಡ್ ಹ್ಯಾಂಡ್ ವಸ್ತುಗಳನ್ನ ನಾವು ಇಲ್ಲಿ ತಗೋಬಹುದು. ಇಲ್ಲಿ ನಾನು ಯಾವುದಾದ್ರೂ ಒಂದು ಫೋನ್ನ ಅಥವಾ ಯಾವುದಾದ್ರೂ ಒಂದು ಪ್ರಾಡಕ್ಟನ್ನು ಸೆಲೆಕ್ಟ್ ಮಾಡ್ಕೋತೀನಿ. ನಾನು ಬೈ ಮಾಡ್ಬೇಕಂದ್ರೆ ಇಲ್ಲಿ ನೋಡಿ ಬಜೆಟ್ ಫೋನ್ಸ್ ಅಂತ ಇದೆ. ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳೋಣ. ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿಂದ ನಾವು ಯಾವುದಾದ್ರೂ ಒಂದು ಫೋನನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ, ಕಡಿಮೆ ಬಜೆಟ್ ಫೋನ್ನ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು 5800 ರೂಪಾಯಿಗೆ ನಮಗೆ ಇಲ್ಲೊಂದು ಫೋನ್ ಸಿಗ್ತಾ ಇದೆ, ಶಿಯೋಮಿ ರೆಡ್ಮಿ ಅಂತ. ಇಲ್ಲಿ ಬೈ ನೌ ಅಂತ ಕ್ಲಿಕ್ ಮಾಡ್ಕೊತೀನಿ. ಮಾಡಿದ ನಂತರದಲ್ಲಿ ನಾವು ಡೆಲಿವರಿ ಅಡ್ರೆಸ್ನ ಆ್ಯಡ್ ಮಾಡುವಂಥದ್ದು ಅದನ್ನು ಸ್ವಲ್ಪ ನಾನು ಹೇಳ್ತೀನಿ. ಇಲ್ಲಿ ನೋಡಿ, ಆ್ಯಡ್ ಅಡ್ರೆಸ್ ಅಂತ ಆಪ್ಷನ್ ಬರ್ತಾ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆ್ಯಡ್ ಅಡ್ರೆಸ್ ಅಂತ ಕೆಳಗಡೆ ಬ್ಲಾಕ್ ಕಲರ್ ಬಾಕ್ಸಲ್ಲಿ ಇದೆ ನೋಡಿ, ಆ್ಯಡ್ ಅಡ್ರೆಸ್ ಅಂತ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿದೆ ನೋಡಿ. ಕ್ಲಿಕ್ ಮಾಡಿದ ನಂತರದಲ್ಲಿ ಎಲ್ಲ ಡೀಟೇಲ್ಸ್ನ ಇಲ್ಲಿ ಫಿಲ್ ಮಾಡ್ಕೋಬೇಕಾಗುತ್ತೆ. ನಾವು ಯಾವ ರೀತಿ ಅಮೆಝಾನ್ ಅಥವಾ ಫ್ಲಿಪ್ಕಾರ್ಟು ಅಥವಾ ಯಾವುದೇ ಮೀಶೋನಲ್ಲಿ ಅಡ್ರೆಸ್ನ ಆ್ಯಡ್ ಮಾಡ್ತೀವಿ, ಇಲ್ಲಿ ಏನೇನು ನೋಡಿ, ಎಂಟರ್ ಒಂದು ಪಿನ್ ಕೋಡು, ನಂತರದಲ್ಲಿ ನಮ್ಮ ಒಂದು ಆಫೀಸ್ ಒಂದು ಹೆಸರು, ನಮ್ಮ ಆಫೀಸರ್ ಹೋಮ್ ನೇಮು, ನಂತರದಲ್ಲಿ ನಮ್ಮ ಒಂದು ಲ್ಯಾಂಡ್ ಮಾರ್ಕ್, ನಿಯರೆಸ್ಟ್ ಲ್ಯಾಂಡ್ ಮಾರ್ಕ್ ಏನಿದೆ ಅದನ್ನು, ಹಂಗೆ ನಮ್ಮ ಒಂದು ಸಿಟಿ ಯಾವುದು ಎಲ್ಲವನ್ನು ಕೂಡ ನಾವು ಫಿಲ್ ಮಾಡ್ಕೋಬೇಕು. ನಾವು ಪಿನ್ ಕೋಡ್ ಹಾಕಿದ ತಕ್ಷಣದಲ್ಲಿ ಕೆಲವೊಂದಿಷ್ಟು ಮಾಹಿತಿ ಅದರಲ್ಲಿ ತಗೊಳುತ್ತೆ. ಉಳಿದಂಥ ಮಾಹಿತಿನ ನೀವು ಮ್ಯಾನ್ಯುವಲಿ ಫಿಲ್ ಮಾಡಬೇಕಾಗುತ್ತೆ. ಮಾಡಿದ ನಂತರದಲ್ಲಿ ಕೆಳಗಡೆ ಹೋಮ್, ಆಫೀಸ್ ಅಥವಾ ಅದರ್ ಅಂತ ಇದೆ. ಇದರಲ್ಲಿ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡಿಬಿಟ್ಟು ಸೇವ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಮ್ಮ ಡೆಲಿವರಿ ಅಡ್ರೆಸ್ ಅನ್ನೋದು ಸೇವ್ ಆಗಿದೆ. ನಂತರದಲ್ಲಿ ಇಲ್ಲಿ ಪೇಮೆಂಟ್ ಆಪ್ಷನ್ ಬರ್ತಾ ಇದೆ ಸ್ನೇಹಿತರೆ. ಇಲ್ಲಿ ನಾವು ಯಾವುದೋ ಕ್ಯಾಶ್ ಆನ್ ಡೆಲಿವರಿ ಕೂಡ ಮಾಡಬಹುದು. ನಾವು ಯಾವುದೇ ಪೇಮೆಂಟನ್ನು ನಾವು ಕ್ಯಾಶ್ ಆನ್ ಡೆಲಿವರಿ ಇರ್ಬೋದು ಅಥವಾ ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡ್ ಅಥವಾ ಬಜಾಜ್ EMI ಕಾರ್ಡ್ ಮೂಲಕನೂ ಕೂಡ ನಾವು ಪೇಮೆಂಟ್ ಮಾಡ್ಬೋದು. ನಾನು ಸದ್ಯಕ್ಕೆ ಕ್ಯಾಶ್ ಆನ್ ಡೆಲಿವರಿ ಅಂತ ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಪ್ರೊಸೀಡ್ ಟು ಪೇ ಅಂತ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಇನ್ನೊಂದೇನು ವಿಷಯ ಅಂದರೆ ಕ್ಯಾಶ್ ಆನ್ ಡೆಲಿವರಿ ಸೆಲೆಕ್ಟ್ ಮಾಡಿದ ನಂತರದಲ್ಲಿ 348 ರೂಪಾಯಿನ ನಾವು ಅಡ್ವಾನ್ಸ್ ಪೇಮೆಂಟ್ ಮಾಡಲೇಬೇಕಾಗುತ್ತೆ. ಇಲ್ಲಾಂದರೆ ಕ್ಯಾಶ್ ಆನ್ ಡೆಲಿವರಿ ಆರ್ಡರ್ ಕೂಡ ಬುಕ್ ಆಗೋಲ್ಲ. ನಾವೇನಾದರೂ ಇನ್ ಕೇಸ್ ನಾವು ಕ್ಯಾನ್ಸಲ್ ಮಾಡಿದರೆ ಆ 348 ರೂಪಾಯಿ ಅವರು ವಾಪಸ್ ಕೊಡೋಲ್ಲ ಸ್ನೇಹಿತರೆ. ಅದನ್ನು ಅಲ್ಲಿ ಅವರು ಡಿಡಕ್ಷನ್ ಮಾಡ್ಕೋತಾರೆ. ಈ ರೀತಿ ಅವರ ಒಂದು ಕಂಪನಿ ಪಾಲಿಸಿ ಇದೆ. ಅದಕ್ಕಾಗಿ ನೀವು ಕ್ಯಾಶ್ ಆನ್ ಡೆಲಿವರಿ ಆರ್ಡರ್ ಮಾಡಬೇಕಂದ್ರೂ ಕೂಡ 300 ಕೆಲವೊಂದಿಷ್ಟು ಅಮೌಂಟ್ ಅವರು ಎಷ್ಟು ತೋರಿಸ್ತದೆ ಅಷ್ಟು ಅಮೌಂಟನ್ನು ನೀವು ಒಂದು ಅಡ್ವಾನ್ಸ್ ಪೇಮೆಂಟ್ ಮಾಡಿ ಬುಕ್ಕಿಂಗ್ ಮಾಡಬೇಕಾಗುತ್ತೆ. ಈ ರೀತಿ ನಾವು ಕ್ಯಾಶಿಫೈ ಅಕೌಂಟಲ್ಲಿ ಆ್ಯಪ್ನಲ್ಲಿ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೋಬಹುದು.